ಕೆ ಎಮ್ ಎಫು ಹಾಲು ಮೊಸರು ಅಷ್ಟೇ ಅಲ್ಲ, ಇದರಲ್ಲಿ ವಿಶೇಷವಾಗಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸನ್ನು ಕೂಡ ನಾವು ಜನಗಳಿಗೆ ತಲುಪಿಸ್ತಾ ಇದ್ದೀವಿ. ಅದರಲ್ಲಿ ಬೆಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಸ್ವೀಟ್ಸ್ ಸಿಹಿ ಉತ್ಪನ್ನಗಳಾಗ್ಬೋದು ಮತ್ತು ಖಾರ ಉತ್ಪನ್ನಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಜೊತೆಗೆ ಪ್ರತಿ 15 ದಿನಕ್ಕೊಮ್ಮೆ ನಮ್ಮಲ್ಲೂ ಕೂಡ ಒಂದು ಆಹಾರ ತಜ್ಞರ ಸಮಿತಿ ಇದೆ. ಆ ಸಮಿತಿನಲ್ಲಿ ಚರ್ಚೆ ಮಾಡಿ ಇತ್ತೀಚಿನ ಟ್ರೆಂಡ್ಗಳೇನಿದೆ, ಈ ಬೇರೆ ಬೇರೆ ಖಾಸಗಿ ರಂಗದಲ್ಲಿ ಸಾಕಷ್ಟು ಸ್ಪರ್ಧೆ ಇದೆ ನಮಗೆ. ಡೈರಿ ಪ್ರಾಡಕ್ಟ್ಸ್ ಆಗ್ಬೋದು ಅಥವಾ ಡೈರಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಸ್ಪರ್ಧೆ ಇರೋದರಿಂದ ಮತ್ತು ಹೆಚ್ಚು ನಮಗೆ ಕಾಂಪಿಟೇಷನ್ ಇರೋದರಿಂದ ನಾವು ಕೂಡ ಅದಕ್ಕೆ ಪೂರಕವಾಗಿ ನಾವು ಒಂದಷ್ಟು ಉತ್ಪಾದನೆಗಳನ್ನ ಮಾಡಬೇಕು, ಗ್ರಾಹಕರಿಗೆ ಮುಟ್ಟಿಸ್ಬೇಕು ಅನ್ನೋ ಕೆಲಸವನ್ನು ಮಾಡ್ತಾಯಿದ್ದೇವೆ. ಉದಾಹರಣೆಗೆ ಐಸ್ ಕ್ರೀಮು, ಈಗ ಸಮ್ಮರ್ ಸೀಸನಲ್ಲಿ ಹೆಚ್ಚು ಬೇಡಿಕೆ ಇರುವಂಥದ್ದು ಉತ್ಪನ್ನ ಐಸ್ ಕ್ರೀಮು. ಖಾಸಗಿ ರಂಗದಲ್ಲೂ ಸಾಕಷ್ಟು ಐಸ್ ಕ್ರೀಮ್ಗೋಸ್ಕರನೇ ಇರುವಂಥ ಉತ್ಪಾದನಾ ರಂಗಗಳಲ್ಲಿದ್ದರೂ ಕೂಡ ನಮ್ಮ ನಂದಿನಿ ಐಸ್ ಕ್ರೀಮು ಕೂಡ ಹೆಚ್ಚು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಉತ್ತರ ಭಾರತದ ರಾಜ್ಯಗಳಲ್ಲಿ, ಪಕ್ಕದ ದಕ್ಷಿಣ ಭಾರತ ರಾಜ್ಯಗಳಲ್ಲೂ ಕೂಡ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಸುಮಾರು ನಮ್ಮದು ಐಸ್ ಕ್ರೀಮು ಕಳೆದ ವರ್ಷ ಈ ಟೈಮಲ್ಲಿ ಸುಮಾರು 38,000 ಲೀಟ್ರ್ ಪರ್ ಡೇ ನಮ್ಮದು ಮಾರಾಟ ಆಗ್ತಾಯಿತ್ತು. ಈ ವರ್ಷ ಅದು ಸುಮಾರು 66,000 ಲೀಟ್ರಷ್ಟು ಹಾಲು ಐಸ್ ಕ್ರೀಮ್ ಮಾರಾಟ ಆಗ್ತಾಯಿದೆ. ಬಟ್ ಹೆಚ್ಚು ಡಿಮ್ಯಾಂಡ್ ಇದ್ದರೂ ಕೂಡ ಆ ಡಿಮ್ಯಾಂಡಿಗೆ ಪೂರಕವಾಗಿ ನಾವು ಉತ್ಪಾದನೆ ಮಾಡೋದರಲ್ಲಿ ಸ್ವಲ್ಪ ಇದಾಗ್ತಾಯಿದೆ. ಯಾಕೆಂದರೆ ನಮ್ಮಲ್ಲಿ ಐಸ್ ಕ್ರೀಮ್ ಉತ್ಪಾದನೆ ಮಾಡುವ ಘಟಕಗಳೇನಿದೆಯಲ್ಲ ಅದು ಪೂರ್ಣ ಪ್ರಮಾಣದಲ್ಲಿ ವಿತ್ ಎಕ್ವಿಪ್ಮೆಂಟ್ಸು, ಮೂಲಭೂತ ಸೌಕರ್ಯಗಳನ್ನು ಅಳವಡಿಸ್ಕೊಂಡು ಮಾಡಬೇಕು ಅಂತೇಳಿ ಈಗ ನಾವು ಪ್ಲಾನ್ ಮಾಡ್ತಾಯಿದ್ದೀವಿ. ಬಟ್ ಹಿಂದಿನಿಂದನೂ ಸ್ವಲ್ಪ ಮಾಡ್ಕೊಂಡು ಬಂದಿದ್ದಾರೆ. ಖಾಸಗಿ ರಂಗದವ್ರದ್ದು ಹೆಚ್ಚಿದ್ರೂ ಕೂಡ ಅದಕ್ಕೆ ಪೂರಕವಾಗಿ ನಮ್ಮ KMF ನಂದಿನಿ ಕೂಡ ಸುಮಾರು ಬಳ್ಳಾರಿಯಲ್ಲಿ ಒಂದು ಐಸ್ ಕ್ರೀಮ್ ಪ್ಲಾಂಟ್ ಮಾಡಿದ್ದೀವಿ, ಹಾಸನದಲ್ಲಿ ನಮ್ಮದು ಪ್ಲಾಂಟ್ ಇದೆ, ಮೈಸೂರಲ್ಲಿ ಚಾಮರಾಜನಗರದಲ್ಲೂ ಕೂಡ ಒಂದು ಐಸ್ ಕ್ರೀಮ್ ಪ್ಲಾಂಟ್ಸ್ ಇದೆ. ಅಲ್ಲೂ ಕೂಡ ನಾವು ಗ್ರಾಹಕರಿಗೆ ಮುಟ್ಟೋ ರೀತಿಯಲ್ಲಿ ಅವರ ಬೇಡಿಕೆಗೆ ಅನುಗುಣವಾಗಿ ಅದನ್ನು ಸಪ್ಲೈ ಮಾಡಬೇಕು ಅಂತ ಹೇಳಿ ಉತ್ಪಾದನೆ ಮಾಡ್ತಾಯಿದ್ದೇವೆ. ದೋಸೆ ಹಿಟ್ಟು ಕಳೆದ ವರ್ಷ ನಾವು ಲಾಂಚ್ ಮಾಡಿದ್ದೀವಿ. ಉತ್ತಮವಾಗಿ ಪ್ರತಿಕ್ರಿಯೆ ಬಂದಿದೆ ಗ್ರಾಹಕರಿಂದ. ಆಲ್ಮೋಸ್ಟ್ ಬಿಗಿನಿಂಗಲ್ಲಿ 400 kg ಅಷ್ಟು ಸ್ಟಾರ್ಟಿಂಗಲ್ಲಿ ಆಗಿದ್ದು, ಈಗ ಆಲ್ಮೋಸ್ಟ್ 2,500 kg ಅಷ್ಟು ಪರ್ ಡೇ ನಮಗೆ ಉತ್ಪಾದನೆ ಆಗ್ತಾಯಿದೆ. ಆ್ಯಕ್ಚುಲಿ ಬೇಡಿಕೆ ಹೆಚ್ಚಿದೆ. ಇನ್ನೂ ನಮಗೆ ಒಂದು ಸಮಸ್ಯೆ ಏನಾಗ್ತಾಯಿದೆ, ಸಾಗಾಣಿಕೆ ಸಮಸ್ಯೆ ಆಗ್ತಾಯಿದೆ. ಉದಾಹರಣೆಗೆ ಬೆಂಗಳೂರಲ್ಲಿ ಅದು ದೋಸೆ ಬ್ಯಾಟರ್ ಮಾಡುವಂಥ ಘಟಕ ಇದ್ದರೆ ಮಂಗಳೂರು ಅಂಥ ನಗರಗಳಿಗೆ, ಈ ಕಡೆ ಬೆಳಗಾವಿ ಅಂಥ ನಗರಗಳಿಗೆ ಅದು ತಲುಪಬೇಕಾದ್ರೆ ನಮ್ಮದು ಕೋಲ್ಡ್ ಸ್ಟೋರೇಜ್ ಮೇಂಟೈನ್ ಮಾಡ್ಕೊಂಡು ನಾವು ತೊಗೊಂಡೋಗ್ಬೇಕಾಗುತ್ತೆ. ಕೆಲವರು ಸಾಗಾಣಿಕೆದಾರರು ನನಗೆ ಅಲ್ಲಿ 100 kgಗೆ ಡಿಮ್ಯಾಂಡ್ ಇದ್ದರೆ ಬರೀ 100 kgಯನ್ನು ಸಾಗಾಟ ಮಾಡಿದ್ರೆ ಅವನಿಗೆ ವರ್ಕೌಟ್ ಆಗೋಲ್ಲ. ಹಾಗಾಗಿ ಏನು ಹೇಳ್ತಾರೆ ಅವರು, ಹೆಚ್ಚು ಬೇಡಿಕೆ ಎಲ್ಲೆಲ್ಲಿ ಬರುತ್ತೆ ನಾವು ಅಲ್ಲಿಗೆ ತೊಗೊಂಡೋದಷ್ಟು ಎಷ್ಟು ಬಲ್ಕಲ್ಲಿ ತೊಗೊಂಡೋದ್ರೆ ಅವನಿಗೆ ಪ್ರಾಫಿಟ್ ಆಗುತ್ತೆ, ಮಾರ್ಜಿನ್ ಹೆಚ್ಚು ಸಿಗುತ್ತೆ. ಇಲ್ಲದೇ ಅಷ್ಟು ಕೂಡ ಕಾಸ್ಟು ಟ್ರಾನ್ಸ್ಪೋರ್ಟೇಷನಲ್ಲೇ ಆಗೋದ್ರಿಂದ ನನಗೆ ಅಷ್ಟು ವಹಿವಾಟು ಅನುಕೂಲ ಆಗೋಲ್ಲ ಅಂಥೇಳಿ ಕೆಲವರು ಅದನ್ನು ಡೀಲರ್ಸ್ಗಳು ಇದು ಮಾಡಲ್ಲ. ಹಾಗಾಗಿ ನಾವು ವಿಶೇಷವಾಗಿ ಮಹಾನಗರ ಪಾಲಿಕೆಗಳೆಲ್ಲಿದೆ ಅಂಥ ನಗರಗಳಲ್ಲಿ ಫಸ್ಟ್ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಸಪ್ಲೈನ ಕೊಡಬೇಕು. ನಂತರದಲ್ಲಿ ಗ್ರ್ಯಾಜುವಲ್ ಆಗಿ ಅದನ್ನು ಬೇರೆ ತಾಲೂಕು ಮಟ್ಟಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಆಲೋಚನೆ ಇದೆ, ಮಾಡ್ತಾಯಿದ್ದೀವಿ. ಸೊ ನಮಗೆ ಈ ಯುದ್ಧದ ಪರಿಣಾಮ ಕೂಡ ಸ್ವಲ್ಪ ತಟ್ಟಿದೆ ಕೂಡ. ಯಾಕೆ ಅಂತಂದರೆ ನಮಗೆ ವಿಶೇಷವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಾವು ಹೆಚ್ಚು ಪ್ಯಾಕೇಜ್ ಮಾಡೋದು ಪ್ಲಾಸ್ಟಿಕ್ ಫಿಲಮಲ್ಲಿ ಉದಾಹರಣೆಗೆ ಹಾಲಿಗಾಗಲಿ, ಮೊಸರು, ಮಜ್ಜಿಗೆಗೆ ಮತ್ತು ತುಪ್ಪಕ್ಕೂ ಕೂಡ ನಾವು ಪ್ಲಾಸ್ಟಿಕ್ ಫಿಲಮ್ನ ಬಳಸ್ತಾ ಇದ್ದೀವಿ. ಇದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಖಂಡಿತವಾಗಲೂ ಕೂಡ ನಮಗೂ ಕೂಡ ಹಾಲನ್ನು ಪ್ಯಾಕ್ ಮಾಡೋದಕ್ಕಾಗಲಿ, ಮೊಸರನ್ನು ಪ್ಯಾಕ್ ಮಾಡೋದಕ್ಕಾಗಲಿ ಪ್ಲಾಸ್ಟಿಕ್ ಫಿಲಮ್ಮು ಲಭ್ಯತೆ ಕ್ಷೀಣ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಆಲ್ಟರ್ನೇಟಿವ್ ನಿಮಗೆ ಗೊತ್ತಿರೋ ಹಾಗೆ ನಾವು ಈ ಹಿಂದೆ ಏನು ಮೊದಲೆಲ್ಲ ಟ್ಯಾಂಕರ್ಗಳ ಮುಖಾಂತರ ಒಂದೊಂದು ಏರಿಯಾದಲ್ಲಿ ಹಾಲನ್ನು ಇಟ್ಟು ಸಪ್ಲೈ ಕೊಡ್ತಾಯಿದ್ರಂತೆ. ನಾನು ಕೇಳ್ಪಟ್ಟೆ, ಅದನ್ನು ಕೂಡ ರಿವ್ಯೂ ಮೀಟಿಂಗ್ ಮಾಡುವಾಗ ಒಂದಷ್ಟು ಏರಿಯಾಗಳಲ್ಲಿ ಟ್ಯಾಂಕರ್ ವೆಹಿಕಲ್ಗಳನ್ನ ನಿಲ್ಲಿಸ್ಕೊಂಡು ಮನೆಗೆ ಅದನ್ನು ಬೇಡಿಕೆಗೆ ಅನುಗುಣವಾಗಿ ಸಪ್ಲೈ ಮಾಡ್ತಿದ್ದಂಥ ಪದ್ಧತಿ ಈ ಹಿಂದೆ ಇತ್ತು. ನಾವು ಗ್ರ್ಯಾಜುವಲ್ ಆಗಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಮತ್ತೆ ಏನಾದರೂ ಇದೇ ಪರಿಸ್ಥಿತಿ ಮುಂದುವರೆದು ಯುದ್ಧ ತೀವ್ರ ಆಗಿ ಪ್ಲಾಸ್ಟಿಕ್ ನಮಗೆ ಏನು ರಾ ಮೆಟೀರಿಯಲ್ಸ್ ಬರ್ತಾಯಿದೆ, ಮೊಸರಿಗೆ ಆಗ್ಬೋದು, ಮಜ್ಜಿಗೆಗೆ, ಹಾಲಿಗೆ, ತುಪ್ಪಕ್ಕೆ ಮತ್ತು ಬೇರೆ ಈವನ್ ಪ್ಯಾಕ್ಮೆಟ್ಸ್, ಈ ಟೆಟ್ರಾ ಹಾಲು ಅಂತ ನಾವೇನು ಬಳಸ್ತಾ ಇದ್ದೀವಿ ಅದಕ್ಕೂ ಕೂಡ ಪ್ಯಾಕ್ಮೆಟ್ಸ್ ಮೆಟೀರಿಯಲ್ಸು ಹೊರಗಡೆ ಮಧ್ಯಪ್ರಾಚ್ಯ ದೇಶಗಳಿಂದ ಬರೋದರಿಂದ ಅದೇನಾದರೂ ನಮಗೆ ಆಮದು ಆಗೋ ಪ್ರಮಾಣ ಕಡಿಮೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಾಗದಿರಲಿ ಅಂತ ನಾವೆಲ್ಲರೂ ಕೂಡ ಆಶಯ ವ್ಯಕ್ತಪಡಿಸ್ತೀವಿ. ಇನ್ನೂ ಸುಮಾರು ಒಂದು 25 ದಿನದ ತನಕನೂ ಬರುತ್ತೆ. ಹಾಗಂತೇಳಿ ಅಲ್ಲಿಂದ ಬರ್ತಾ ಇದೆ. ನಿಮಗೆ ಗೊತ್ತಿದೆ, ಈಗ ಪೆಟ್ರೋಲು ಎಲ್ಲ ಸಮಸ್ಯೆ ಆಗ್ತಿದೆ, ಗ್ಯಾಸ್ ಪ್ರಾಬ್ಲಮ್ ಆಗ್ತು, ನಾವೆಲ್ಲ ನೋಡ್ದಂಗೆ ಇನ್ನೂ ಅದೇನು ಅಷ್ಟು ಪ್ರಮಾಣದಲ್ಲಿ ಕಮ್ಮಿ ಆಗದೇ ಇದ್ದರೂ ಕೂಡ ತೀವ್ರತರವಾಗದೆ ನಮಗಿನ್ನೂ ಅಫೆಕ್ಟ್ ಆಗಿಲ್ಲ. ಇದು ಈ ಪರಿಸ್ಥಿತಿ ತೀವ್ರ ಆಗಿ ಏನಾದರೂ ಯುದ್ಧದ ಭೀಕರ ಸನ್ನಿವೇಶಗಳು ಕ್ರಿಯೇಟ್ ಆದರೆ ಅಷ್ಟೇ ನಮಗೆ ಆ ಥರ ಸಮಸ್ಯೆ ಆಗುತ್ತೆ. ಅದರ್ವೈಸ್ ಇನ್ನೊಂದು
ಇದೇ ರೀತಿ ಸ್ವಲ್ಪ ಹೋಗ್ಬೋದು. ಬಟ್ ಕಂಪ್ಲೀಟ್ ಏನು ನಿಲ್ಲೋದಿಲ್ಲ, ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ಬೋದು. ನಾವೀಗ ಏನು 60 ಲಕ್ಷ ಹಾಲು ಮಾರ್ತಾಯಿದ್ದೀವಿ, ಅದೊಂದು ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗ್ಬೋದು. ಉತ್ಪನ್ನಗಳನ್ನು ಹೆಚ್ಚು ಮಾರಾಟ ಮಾಡ್ತಾಯಿದ್ದೀವಿ ಮತ್ತು ರಫ್ತು ಮಾಡ್ತಾಯಿದ್ದೀವಿ. ರಫ್ತಿಗೆ ಅಲ್ಲಿ ನಾವು ಶಿಪ್ಮೆಂಟ್ ಮುಖಾಂತರ ರಫ್ತು ಮಾಡ್ತಾಯಿದ್ದೀವಿ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಿಟ್ಟರೆ ಇನ್ನು ಉಳಿದಂತೆ ಏನೋ ಅಂಥದ್ದು ಸಮಸ್ಯೆ ತೀವ್ರತರವಾಗಲ್ಲ ಅಂತ ನನ್ನ ಭಾವನೆ.